ಒಂದು ಊರು, ಅದರ ಪಕ್ಕದಲ್ಲೇ ಒಂದು ಕಾಡು. ಆ ಕಾಡಿನಲ್ಲಿ ಒಂದು ಸಿಂಹ ವಾಸವಾಗಿತ್ತು. ಅದು ತುಂಬ ಬಲಶಾಲಿಯಾಗಿದ್ದರಿಂದ ಕಾಡಿನ ರಾಜನಾಗಿತ್ತು. ಪ್ರತಿದಿನ ಊರಿನ ದನಗಳು ಮೇಯಲು ಕಾಡಿಗೆ ಹೋಗುತ್ತಿದ್ದವು. ಆ ದನಗಳ ಹಿಂಡಿನಲ್ಲಿ ಒಂದು ಹೋರಿ ಇತ್ತು. ಅದು ಬಲಶಾಲಿಯಾಗಿತ್ತು, ಆದ್ದರಿಂದ ಅದು ಗುಂಪಿನ ನಾಯಕನಾಗಿತ್ತು. ಅವೆಲ್ಲವೂ ಒಗ್ಗಟ್ಟಿನಿಂದ ಕೂಡಿ ಬದುಕುತ್ತಿದ್ದವು. ಕಾಡಿಗೆ ಬರುತ್ತಿದ್ದ ದನಗಳ ಹಿಂಡನ್ನು ಸಿಂಹ ಗಮನಿಸುತ್ತಿತ್ತು. ಹೋರಿಯನ್ನು ಹಿಡಿದು ತಿನ್ನಲು ಹೊಂಚು ಹಾಕುತ್ತಿತ್ತು. ದನಗಳೆಲ್ಲವೂ ಒಟ್ಟಿಗೆ ಇರುತ್ತಿದ್ದರಿಂದ ಸಿಂಹದ ಆಸೆ ಕೈಗೂಡಿರಲಿಲ್ಲ. ಸಿಂಹಕ್ಕೆ ತನ್ನ ಮಂತ್ರಿ ನರಿಯ ನೆನಪಾಗಿ ಅದನ್ನು ಕರೆಸಿತು. ತನ್ನ ಆಸೆಗಳನ್ನು ತಿಳಿಸಿತು. ನರಿ ಉಪಾಯವನ್ನು ಹೂಡಿದ ನಂತರ ದನಗಳ ಹಿಂಡಿನ ಬಳಿಗೆ ಹೋಗಿ ಹೋರಿಯನ್ನು ಭೇಟಿ ಮಾಡಿತು. ಗೆಳೆಯ, ನೀನೆಂತಹ ಬಲಶಾಲಿ! ಈ ಕಾಡಿಗೆ ರಾಜನಾಗುವ ಅರ್ಹತೆ ನಿನಗಿದೆ. ಈ ಬದುಕಲು ದನಗಳ ಜೊತೆಗೆ ಏಕಿರುವೆ? ನನ್ನ ಜೊತೆಗೆ ಬಾ. ನಾನು ಇರುವಲ್ಲಿ ತುಂಬ ಮೇವು ಇದೆ. ನೀನು ಸುಖವಾಗಿ ಇರಬಹುದು ಎಂದಿತು. ಹೋರಿಗೆ ನರಿಯ ಸಂಚು ತಿಳಿಯಲಿಲ್ಲ. ತನ್ನ ಶಕ್ತಿಯ ಬಗ್ಗೆ ಅದಕ್ಕೆ ಗರ್ವ ಬಂದಿತು. ಹೋರಿ ತನ್ನ ಹಿಂಡನ್ನು ಬಿಟ್ಟು ಹೊರಡಲು ನಿರ್ಧರಿಸಿತು. ಆಗ ಒಂದು ಮುದಿ ಹಸು ಬಂದು ಹೇಳಿತು, ಹೋಗಬೇಡ ಮಗು, ನಾವೆಲ್ಲ ಒಟ್ಟಿಗೆ ಬಾಳುತ್ತಿದ್ದೇವೆ. ನೀನು ಒಬ್ಬನೇ ಹೊರಗೆ ಹೋದರೆ ಕಷ್ಟ ಎಂದಿತು. ಆದರೆ ಹೋರಿಗೆ ಮುದಿ ಹಸುವಿನ ಮಾತು ಹಿಡಿಸಲಿಲ್ಲ. ನರಿಯೊಡನೆ ಹೊರಟು ಬಿಟ್ಟಿತು. ನರಿಯ ಜೊತೆ ಹೋರಿ ಬರುತ್ತಿರುವುದನ್ನು ಕಂಡ ಸಿಂಹಕ್ಕೆ ಸಂತೋಷವಾಯಿತು. ಕೂಡಲೇ ಹೋರಿಯ ಮೇಲೆ ಹಾರಿತು. ಗಾಬರಿಗೊಂಡು ಹೋರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು. ಆದರೆ ಮೈಯೆಲ್ಲ ಗಾಯವಾಯಿತು. ಹೇಗೋ ಸಿಂಹದಿಂದ ತಪ್ಪಿಸಿಕೊಂಡ ಹೋರಿ ತನ್ನ ಗುಂಪನ್ನು ಸೇರಿಕೊಂಡಿತು. ಗಾಯಗೊಂಡಿದ್ದ ಹೋರಿಯನ್ನು ನೋಡಿ ದನಗಳಿಗೆ ಗಾಬರಿಯಾಯಿತು. ಮುದಿ ಹಸು ಹೋರಿಯನ್ನು ಸಂತೈಸಿತು. ಹೋರಿಗೆ ತನ್ನ ತಪ್ಪಿನ ಅರಿವಾಯಿತು. ಗುಂಪನ್ನು ಬಿಟ್ಟು ಹೋಗಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟಿತು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೋರಿ ಅರಿತುಕೊಂಡಿತು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.